ಕಾಂಗ್ರೆಸ್ನಲ್ಲಿ ಕಳೆದ 1.5-2 ತಿಂಗಳಿಂದ ನೋಡ್ತಾ ಇದ್ದೀವಿ ಬೆಳವಣಿಗೆ ಯಾವ ರೀತಿ ನಡೀತಾ ಇದೆ ಅಂತ. ಅಸಮಾಧಾನ ಇತ್ತು ಶಾಸಕರಿಗೆ. ಅದರಲ್ಲೂ ಒಂದು 40-42 ಜನರ ಪಟ್ಟಿಯನ್ನು ಮಾಡಿದೆ ಕಾಂಗ್ರೆಸ್. ಈಗ ಸುರ್ಜೇವಾಲಾ ಅವರು ದಿನಕ್ಕೊಂದು 10-12-20 ಶಾಸಕರನ್ನ ಕರೆದು 1-to-1 ಫೇಸ್ ಟು ಫೇಸ್ ಮಾತುಕತೆ ನಡೆಸೋಕೆ ತಯಾರಿ ಆರಂಭಿಸಿದ್ದಾರೆ. BR ಪಾಟೀಲ್ದಾಗಿದೆ, ಇನ್ನೂ ಹಲವು ಶಾಸಕರು ಕೂಡ ಇನ್ನೂ ಭೇಟಿಯಾಗೋರಿದ್ದಾರೆ. ಹಾಗಾದರೆ ಕಾಂಗ್ರೆಸ್ನಲ್ಲಿ ಏನಾಗ್ತಿದೆ, ಸುರ್ಜೇವಾಲಾ ಬೆಂಗಳೂರಿಗೆ ಯಾಕೆ ಬಂದಿದ್ದಾರೆ ಅನ್ನೋದು ಕೂಡ ಇನ್ನೂ ಕಾಂಗ್ರೆಸ್ ನಾಯಕರಿಗೇನೆ ಸ್ಪಷ್ಟತೆ ಸಿಗ್ತಾ ಇಲ್ಲ. ಶಾಸಕರ ಅಸಮಾಧಾನವನ್ನು ತಣಿಸಲಿಕ್ಕೆ ಬಂದಿದ್ದಾರಾ ಅಥವಾ ಹೈಕಮಾಂಡ್ನಿಂದ ಏನಾದರೂ ಎಚ್ಚರಿಕೆ ಸಂದೇಶವನ್ನು ಹೊತ್ತು ತಂದಿದ್ದಾರಾ? ಈ ರೀತಿಯಾಗಿ ಚರ್ಚೆ ಆಗ್ತಿದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಕೈ ಮೇಲೆತ್ತಿ ನಾವಿಬ್ಬರೂ ಒಂದಾಗಿದ್ದೇವೆ, ಜೋಡೆತ್ತಿಂತರ ಅನ್ನುವಂಥ ಸಂದೇಶವನ್ನು ಮೈಸೂರಿನಿಂದ ರವಾನೆ ಮಾಡಿದ್ದಾರೆ. ಹಾಗಾದರೆ ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಏನಾದರೂ ಸುರ್ಜೇವಾಲಾ ಅವರು ಪ್ರಸ್ತಾಪವನ್ನು ಮಾಡ್ತಿದ್ದಾರಾ ಶಾಸಕರ ಮುಂದೆ ಅನ್ನುವಂಥ ಪ್ರಶ್ನೆ. ಅದರ ಜೊತೆಗೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರ ಕೈ ಮೇಲೆತ್ತಿ ಹೇಳುವಾಗ DK ಶಿವಕುಮಾರ್ ಮುಗುಳ್ನಕ್ರು ಅಷ್ಟೇ, ಆದರೆ ಆ ಒಂದು ಖುಷಿ ಅವರ ಮುಖದಲ್ಲಿ ನಮ್ಗೆ ಕಾಣಿಸ್ಲಿಲ್ಲ. ನಾನೇ 5 ವರ್ಷ CM ಆಗಿರ್ತೇನೆ ಅನ್ನುವಂತಹ ಬಲವಾದ ಗಟ್ಟಿಯಾದ ಹೇಳಿಕೆ ಸಿದ್ದರಾಮಯ್ಯರ ಬಾಯಲ್ಲಿ ಯಾವತ್ತೂ ಬರ್ತಾ ಇಲ್ಲ. 5 ವರ್ಷ ನಮ್ಮದೇ ಸರ್ಕಾರ ಬಂಡೆ ಥರ ಇರುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನೇ ದಸರಾ ಉದ್ಘಾಟನೆ ಮಾಡ್ತೀನಿ ಅನ್ನುವಂಥ ಹೇಳಿಕೆಯ ಮೇಲೆ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು ಕನ್ಫರ್ಮ್ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರು ಈ ವಿಚಾರದ ಬಗ್ಗೆ ಏನು ಹೇಳಿದ್ದಾರೆ ಒಂದ್ಸಲ ಕೇಳಿಸ್ಕೊಂಡ್ಬಿಡೋಣ. ದಸರಾವನ್ನ ಈ ಬಾರಿ ಸಿದ್ದರಾಮಯ್ಯ ಸರಿ. ಮತ್ತೆ ಬಿಜೆಪಿ ಅವರು ಇದಾರಲ್ಲ, ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ನಾನು ಇವನು ಚೆನ್ನಾಗೇ ಇದ್ದೀವಿ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಬಹಳ ಜನ ಸರ್ಕಾರ ಬಿದ್ದೋಗ್ಬಿಡ್ತದೆ, ಬಿದ್ದೋದ್ದ ನಮ್ ಸರ್ಕಾರ? ಬಿದ್ದೋದ್ದೇನ್ರಿ ನಮ್ ಸರ್ಕಾರ? ಬಿಡಲ್ಲ. ಅದು ಏನು 2 ಸಾರಿ ಸೋತಿನ ಗಿರಾಕಿ ಹೇಳೋದು ಬಿದ್ದೋಗ್ಬಿಡ್ತದೆ ಅಂತ. ಒಂದು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಸೋತಿನ ಗಿರಾಕಿ ಹೇಳ್ತಾನೆ ಬಿದ್ದೋಗ್ಬಿಡ್ತದೆ ಸರ್ಕಾರ. ನಾವು 5 ವರ್ಷ ಕಲ್ಲು ಬಂಡೆ ತರ ಇರ್ತೇವೆ. ನಮ್ಮ ಸರ್ಕಾರನ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಹೇಳೋದು ಸರ್ಕಾರ ಬಿದ್ದೋಗ್ಬಿಡುತ್ತೆ, ಸರ್ಕಾರ ಬಿದ್ದೋಗ್ಬಿಡುತ್ತೆ. ನನಗೂ DK ಶಿವಕುಮಾರ್ಗೂ ವ್ಯತ್ಯಾಸಗಳಿದ್ದಾವೆ, ಡಿಫ್ರೆನ್ಸಸ್ ಇದೆ. ನಾನು ಅವನ ಜೊತೆಲೇ ಕೂತಿದ್ದೀವಿ ಈಗ ಇಲ್ಲಿ. ಡಿಫ್ರೆನ್ಸ್ ಇದೆ. ಇವನು ಅದಕ್ಕೆ ಫೋಟೋ ಉದ್ದಕ್ಕೂ ತಪ್ಕೊಂಡಿರೋ ಫೋಟೋ ಹಾಕೋ ಬಂದವನೇ. ಇವತ್ತಿನ ಬೆಳವಣಿಗೆಗಳು ಮತ್ತು ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಕೆಲವೊಂದಿಷ್ಟು ಬದಲಾವಣೆಗಳ ಬಗ್ಗೆ ಡಿಬೇಟ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೊದಲದಾಗಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ರಘು ದೊಡ್ಡರಿದ್ದಾರೆ. ನಮಸ್ತೆ ಸರ್, ಸ್ವಾಗತ. ನಮಸ್ಕಾರ. ಆಮ್ ಆದ್ಮಿ ಪಕ್ಷದ ವಕ್ತಾರರಾಗಿರುವಂತಹ ನಂಜಪ್ಪ ಕಾಳಿಗೌಡರಿದ್ದಾರೆ. ಗೌಡ್ರೆ ನಮಸ್ತೆ, ಸ್ವಾಗತ ನಿಮಗೆ. BJP ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಗೌಡ್ರೆ, ತಮಗೂ ಕೂಡ ಸ್ವಾಗತ. ನಾನು ಈಗ ನೇರವಾಗಿ ಕಾಂಗ್ರೆಸ್ ವಕ್ತಾರ ಹತ್ರ ಹೋಗ್ತಿದ್ದೇನೆ, ಯಾಕಂದರೆ ಟಾಪಿಕ್ ಇರೋದೇ ಈಗ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳ ಬಗ್ಗೆ. ಸರ್, ಸುರ್ಜೇವಾಲಾ ರಾಜ್ಯಕ್ಕೆ ಯಾಕೆ ಬಂದಿದ್ದಾರೆ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ. ನಾನು ಓದಿ ತಿಳ್ಕೊಂಡ ಹಾಗೆ ಅಸಮಾಧಾನಿತ ಶಾಸಕರನ್ನ ಅಂದ್ರೆ ಯಾರು ಹೇಳಿದ್ದು ನಿಮ್ಗೆ? ಎಲ್ಲಿ ಓದಿದ್ರಿ? ಅಲ್ಲ, ಓದಿದೆ ಪತ್ರಿಕೆಗಳಲ್ಲಿ ಅಥವಾ ಅಂದ್ರೆ ಪತ್ರಿಕೆಗಳ ಕಾಂಗ್ರೆಸ್ ಬಲ್ಲ ಮೂಲಗಳು ಹೇಳಿರುವ ಪ್ರಕಾರ. ಅಲ್ಲ, ಅವರು ಸ್ಟೇಟ್ಮೆಂಟ್ಗಳನ್ನ ಓದಿದೆ ಸರ್ ನಾನು. ಇಲ್ಲ ಬ್ರದರ್, ನೋಡಿ ಸರ್, ಅವ್ರ ಬೈಟ್ಸ್ ಅನ್ನ ನೋಡಿದೆ ನಾನು. ಲೋಕಲ್ ಬಾಡಿ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಬಂದಿದ್ದಾರೆ, ಅಸಮಾಧಾನ ಶಾಸಕರ ಆ ಕಿಚ್ಚನ್ನ ಆರಿಸ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳ್ತಿದ್ರು. ನೋಡಿ, ನೀವೇ ಹೇಳಿದಿರಿ ಮಾಧ್ಯಮದಲ್ಲಿ ಬಂದಿರತಕ್ಕಂಥ ನಿಮ್ಮ ಹೇಳಿಕೆ, ನಿಮ್ಮ ನಾಯಕರ ಸ್ಟೇಟ್ಮೆಂಟ್ಗಳು ಅದರ ಮೇಲೆ ನೋಡಿ, ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು ಅವರ ವೈಯಕ್ತಿಕ ಅಭಿಪ್ರಾಯವನ್ನ ಮಂಡನೆ ಮಾಡಿದ್ದಾರೆ. ಆ ಮಂಡನೆ ಪ್ರಕಾರ ತಾವು ಹೇಳ್ತಿದ್ದೀರಿ, ಓಕೆ, ಯಾಕೆ ನಿಮ್ದು ತಪ್ಪಲ್ಲ, ಅವ್ರದ್ದು ತಪ್ಪಲ್ಲ, ಯಾಕೇನೋ ಒಂದು ಮಾಧ್ಯಮವಾಗಿ ಅವರೊಂದು ಬರಿಬೇಕಿತ್ತು, ಏನು ಇದೆಯೋ ಹತ್ತಿರ ಸತ್ಯಕ್ಕೆ ಹತ್ತಿರವಾದಂಥ ಪ್ರಯತ್ನ ಮಾಡ್ತಾರೆ, ಅದು ಸತ್ಯನ ಗೊತ್ತಿಲ್ಲ. ಓಕೆ
ಸೊ ಮೊದಲನೇದಾಗಿ ಸುರ್ಜೇವಾಲಾ ಅವ್ರು ಬಂದಿರತಕ್ಕಂಥ ಕರ್ನಾಟಕ ರಾಜ್ಯದ ಉಸ್ತುವಾರಿ ಆಗಿದ್ದಾರೆ. ಆ ಉಸ್ತುವಾರಿಯವರು ಎವ್ರಿ 3 ಮಂತ್ಸು ರಾಜ್ಯಕ್ಕೆ ಬಂದು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ರೂಪುರೇಷೆಗಳನ್ನು, ನಡೀತಿರ್ತಕ್ಕಂಥ ಕಾರ್ಯವೈಖರಿಗಳ ಬಗ್ಗೆ, ಮುಂದಿನ ಚುನಾವಣೆಗಳ ಬಗ್ಗೆ, ಏನು ಗ್ರಾಮ ಪಂಚಾಯತಿ ಮತ್ತು BBMP ಎಲೆಕ್ಷನ್ ಇನ್ನೇನು 3 ಮಂತ್ಸಲ್ಲಿ ನಾವು ಫೈನಲೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಎಸ್ಪೆಷಲಿ BBMP, ಗ್ರಾಮ ಪಂಚಾಯತಿ ಮತ್ತು ZPTP ಚುನಾವಣೆಗಳು ಬರ್ತಾ ಇದೆ. ಆ ಚುನಾವಣೆಗಳ ದೃಷ್ಟಿಯಿಂದ ಬಂದು ರಿವ್ಯೂ ಮಾಡೋದು ಅವರ ಕರ್ತವ್ಯ, ಅದು ಕೆಲಸವನ್ನು ಮಾಡ್ತಿದ್ದಾರೆ. ಅದರ ಜೊತೆಯಲ್ಲಿ ಸೊ ಶಾಸಕರ ಅಭಿಪ್ರಾಯಗಳನ್ನು ಅಂದರೆ ಈಗ ರಿವ್ಯೂ ಮಾಡಬೇಕಾಗ್ತದೆ. ಯಾವಾಗ್ಲೂ ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೀನಿ ಅಂತ ಗೊತ್ತಾಗದೆ ಯಾವಾಗ ಅಂತಂದ್ರೆ ನಾನು ಜನಗಳಿಂದ ತೆಗೆದುಕೊಳ್ಬೇಕು ಅಭಿಪ್ರಾಯವನ್ನು. ಅದೇ ರೀತಿ ಸರ್ಕಾರದ ಭಾಗವಾಗಿರ್ತಕ್ಕಂಥ ಶಾಸಕರ ಅಭಿಪ್ರಾಯ ಪಡೆಯೋದು ಕೂಡ ಅಷ್ಟೇ ಒಂದು ಏನು ವ್ಯವಸ್ಥಿತವಾದಂಥ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಸುರ್ಜೇವಾಲಾ ಅವರು ಒಂದು ಪ್ಲಾನನ್ನು ಕಂಟಿನ್ಯೂಸ್ ಆಗಿ ಇವತ್ತು ಶುರು ಮಾಡಿದ್ದಾರೆ. ಶಾಸಕರ ಅಭಿಪ್ರಾಯಗಳು ಯಾರು ಎಲ್ಲ ಭಾಗದ ಶಾಸಕರನ್ನ ತೆಗೆದುಕೊಂಡಿದ್ದಾರೆ. ಅಲ್ಲ, ಅಭಿಪ್ರಾಯ ಅಂದ್ರೆ CM ಯಾರಾಗಬೇಕು ಅನ್ನೋ ಅಭಿಪ್ರಾಯ ಅಂತ ಅಲ್ಲ, ಚುನಾವಣೆಗೆ ಯಾವ ರೀತಿ ಪ್ರಿಪೇರೆನ್ಸ್ ಅನ್ನ ಒಂದು ಜಿಲ್ಲೆಗೆ ಒಬ್ರು ಇಬ್ಬರನ್ನ ಕೆಲವು ಜಿಲ್ಲೆಗಳಲ್ಲಿ ಕೋಲಾರ ಜಿಲ್ಲೆ, ಇವತ್ತು ಕೋಲಾರ ಜಿಲ್ಲೆ ಆಯಿತು ಚರ್ಚೆ. ಸೊ ನಾಳೆ ಚಿಕ್ಕಬಳ್ಳಾಪುರ ಮತ್ತು ಬೇರೆ ಬೇರೆ ಜಿಲ್ಲೆಗಳದ್ದು ಚರ್ಚೆ ತಗೊಳ್ತಾರೆ. ಫೈನಲ್ಗೆ ಮಂಡ್ಯ, ಮೈಸೂರು ಭಾಗಕ್ಕೆ ಹೋಗ್ತಾರೆ. ಏನು ಅಂತ ಹೇಳಿದ್ರೆ ಯಾವ ಜಿಲ್ಲೆಯಲ್ಲಿ ಯಾವ ರೀತಿ ಪ್ರಿಪ್ರೇಷನ್ಸ್ ಮಾಡಬೇಕು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಗ್ರಾಮ ಪಂಚಾಯತಿ ಚುನಾವಣೆಗೆ ಹೇಗೆ ನೀವು ರೆಡಿ ಇದ್ದೀರಾ, ನೀವು ರೆಡಿ ಇಲ್ಲ ಅಂದರೆ ಹೇಗೆ ಮಾಡಬೇಕು, ಮತ್ತು ZPTP ಚುನಾವಣೆಗೆ ನೀವು ಹೆಂಗೆ ಪ್ರವೃತ್ತಿ ಕೆಲಸ ಮಾಡ್ತಾ ಇದ್ದೀರಿ. ಅದೇ ರೀತಿ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರುಗಳೇನಿದ್ದಾರೆ ಕೆಲವು ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ಮತ್ತು ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ ಅಧ್ಯಕ್ಷರುಗಳನ್ನು ಮಾಡಬೇಕು, ಮತ್ತು ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ ಮೆಂಬರ್ಸನ್ನು ಮಾಡಬೇಕು. ಅದೇ ರೀತಿ ಹಲವಾರು ಲೋಕಲ್ ಬಾಡಿ ಅಪಾಯಿಂಟ್ಮೆಂಟ್ಸ್ಗಳನ್ನು ಮಾಡಬೇಕು. ಅದಕ್ಕೆ ನಿಮ್ಮ ತಯಾರಿಗಳೇನು, ನಿಮ್ಮ ಇದೇನು ಅಂತೇಳಿ ಸಲಹೆ, ಸೂಚನೆ ಮತ್ತು ಡೈರೆಕ್ಷನ್ ಎರಡೂ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಗೆ ನಾವು ಏನೇನು ತಯಾರಿ ಮಾಡ್ಕೊಳ್ಬೇಕು, ನೀವೇನು ಮಾಡಬೇಕು, ಗ್ರಾಮ ಪಂಚಾಯತಿ ಚುನಾವಣೆ ಮತ್ತು ZPTP ಚುನಾವಣೆ 100% ನಾವು ಒನ್ ಸೈಡ್ ಆಗಿ ಗೆಲ್ಲಬೇಕು ಅಂತೇಳಿ ಒಂದಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅಲ್ಲ ಸರ್, ಇದು ಯಾವಾಗಿಂದ ಶುರುವಾಯಿತು ಅಂತ ಕಾಂಗ್ರೆಸ್ ಅಲ್ಲಿ 1-to-1 ಫೇಸ್ ಟು ಫೇಸ್ 20-30 ನಿಮಿಷ ಮಾತಾಡೋದು ಇದು ಯಾವಾಗಿಂದ ಶುರುವಾಯಿತು? ಇವಾಗ್ಲಿಂದ ಅಲ್ಲ, ಇದು ಸದಾ ನಡೀತಾ ಇರ್ತದೆ ಅದು. ಸೊ ಅಲ್ಲ, 2013ರಿಂದ 18ರವರೆಗೂ ಇರಲಿಲ್ಲ ಸರ್. ಅವಾಗ ದಿಗ್ವಿಜಯ್ ಸಿಂಗ್ ಇದ್ರು, ವೇಣುಗೋಪಾಲ್ ಇದ್ರು, ಅವಾಗ ಬರ್ತಾ ಇರಲಿಲ್ಲ. ಈಗ ಯಾಕೋ ಜಾಸ್ತಿ ಬರ್ತಿದ್ದಾರೆ ಹೈಕಮಾಂಡ್ ನಾಯಕರು ಅಂತ. 2013ರಿಂದ 2018ವರೆಗೂ KC ವೇಣುಗೋಪಾಲ್ ಅವರೇ ಇದ್ರು. ನಾನು ಕೂಡ ವಾರ್ ರೂಮ್ ಇನ್ಚಾರ್ಜ್ ಇದೆ. ವಾರ್ ರೂಮ್ ನಲ್ಲಿ ಸದಾ ಮೀಟಿಂಗ್ಸ್ಗಳು ನಡೀತಾನೆ ಇತ್ತು. ಸೊ ಅವಾಗ ಚರ್ಚೆಗೆ ಬರ್ತಿರ್ಲಿಲ್ಲ. ಈಗ ಮಾಧ್ಯಮದವರು ವೆರಿ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಪ್ರತಿ ಮೀಟಿಂಗ್ ಅನ್ನ ಒಂದು BJP ಅವ್ರು ಏನ್ ಮಾಡ್ತಾರೆ, ಒಂದು ಹಾಕೊಡ್ತಾರೆ ಏನಂತ ಹೇಳಿ, ಅವರಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ, ಅವರಲ್ಲಿರ್ತಕ್ಕಂಥ ಅಸಮಾಧಾನವನ್ನ ಕಾಂಗ್ರೆಸ್ ಅಲ್ಲಿ ಇದೆ ಅಂತ ಹೇಳಿ ಬಿಂಬಿಸುವಂತ ಒಂದು ಪ್ರಯತ್ನವನ್ನ BJP ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಆ ರೀತಿ ಇಲ್ಲ. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಯಾವಾಗ ನೋಡಿದ್ರು ಕೈ ಹಿಡ್ಕೊಂಡು ಕೈ ಹೇಳ್ತಿದ್ದಾರೆ. ನೀವು ಆರ್ ಅಶೋಕ್ ಅವರು, ವಿಜಯೇಂದ್ರ ಅವರು ಯಾವತ್ತನ ಕೈ ಮೇಲೆ ಎತ್ತಿರೋದು, ಕೈ ಹಿಡ್ಕೊಂಡು ನೋಡಿದ್ದೀರಾ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು BJP ಅಸಮಾಧಾನ ಇದೆ, ಕಾಂಗ್ರೆಸ್ ಅಲ್ಲಿ ಇದೆ ಅಂತ ಹೇಳಿ. ಅದೇ ರೀತಿ ಇಬ್ರು ಹಗ್ ಮಾಡ್ಕೊಂಡು ನಾವಿಬ್ರು ಜೋಡೆತ್ತುಗಳು ಅಂತ ಹೇಳ್ತಾರೆ. ಯಾವಾಗ್ಲಾದ್ರೂ BJP BS ಯಡಿಯೂರಪ್ಪ BL ಸಂತೋಷ್ ಯಾವಾಗ್ಲಾದ್ರೂ ನಾವು ಜೋಡೆತ್ತುಗಳು ಅಂತ ಯಾವತ್ತನ್ನ ಕೈ ಎತ್ತಿರೋದು ನೋಡಿದ್ದೀರಾ? ಸೊ ಹಾಗಾಗಿ ಅಸಮಾಧಾನ ಎಲ್ಲಿದೆ, ನಿಜವಾಗ್ಲೂ ಮನೆಯೊಂದು 3-8 ಬಾಗಿಲು ಆಗಿರ್ತಕ್ಕಂಥ ನೀವು ಅರ್ಥ ಮಾಡ್ಕೊಂಡು ಜನತೆಗೆ ತಿಳಿಸ್ಬೇಕು. ಎಸ್ ಸರ್. ಸರ್ BJP ಸರ್, ಈಗ ಯದುಕುಮಾರ್ ಗೌಡ ಅವರೇ, ನಿಮ್ಮಲ್ಲಿ ಅವ್ರು ಹೇಳಿದ್ರು ಈಗ BJPಲಿ 101 ಬಾಗಿಲು ಈ ಥರ ಪರಿಸ್ಥಿತಿ ಇದೆ ಅಂತ ಹೇಳಿ ಒಪ್ಕೊಳ್ತೀರ? ಹಾಗಾದರೆ ನಿಮ್ಮಲ್ಲಿ ಯಾವ ನಾಯಕರನ್ನು ಕೂಡ ನೋಡಲಿಲ್ಲ ಕೈ ಹಿಡ್ಕೊಂಡು ಮೇಲೆತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡಿರೋದು ಇಲ್ಲಿವರೆಗೂ ಅಂತ ಹೇಳ್ತಿದ್ದಾರೆ. BJPಲಿರೋದು ಒಂದೇ ಬಾಗಿಲು ಸರ್, ನಮ್ಮ ಸ್ಟೇಟ್ ಆಫೀಸಲ್ಲಿರೋ ಬಾಗಿಲು ಅಷ್ಟೇ ಇರೋವಂಥದ್ದು. ಇವ್ರು ತಿಳ್ಕೊಬೇಕಾಗತ್ತೆ. ಆದರೆ ಪದೇ ನೀವು ಚರ್ಚೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೆ ಎಲ್ಲಿ ಓದಿದ್ರಿ ಅಂತ ತಮ್ಮನೇ ಪ್ರಶ್ನೆ ಕೇಳುವಂಥದ್ದನ್ನ, ಅಂದ್ರೆ ಮಾಧ್ಯಮನೇ ಪ್ರಶ್ನೆ ಕೇಳುವಂಥ ಮಟ್ಟಕ್ಕೆ ಅಂತಂದಾಗ, ಅಂದ್ರೆ ನಿಮ್ಮನ್ನೇ ಅನಲೈಸ್ ಮಾಡೋ ಥರದ್ದು ನಾವು ಕೇಳ್ತಾ ಇರೋವಂಥದ್ದು. ಈ ಥರ ಡೆವಲಪ್ಮೆಂಟ್ಸ್ ಆಗ್ತಿದೆಯಲ್ಲ, ವಾಟ್ ವಾಸ್ ದ ರೀಸನ್ ಫಾರ್ ದ ಡೆವಲಪ್ಮೆಂಟ್ಸ್ ಅಂತ ಅಂದಾಗ, ಸ್ವಪಕ್ಷೀಯ ಶಾಸಕರು ಯಾರು ರಾಜ್ಯದ ಜನರ ಮುಂದೆ ಬಂದು ತಮ್ಮ ಅಳಲನ್ನು ತೊಳ್ಕೊಂಡ್ರು, ಭ್ರಷ್ಟಾಚಾರ ನಡೀತಾ ಇದೆ, ನಮ್ಗೆ ಅನುದಾನ ಇಲ್ಲ, ಈ ಥರದಂತ ಮಾತಾಡೋದು ರಾಷ್ಟ್ರ ಮಟ್ಟದ ಸುದ್ದಿ ಆದಾಗ ಆಬ್ವಿಯಸ್ಲಿ ಮಾಧ್ಯಮ ಅದನ್ನ ಚರ್ಚೆಗೆ ತಗೊಳ್ಳೇಬೇಕಾಗುತ್ತೆ. ಚರ್ಚೆಗೆ ತಗೋಬೇಕಾದಾಗ ಜನರಿಗೆ ನಿಜ ಹೇಳ್ಬೇಕಾಗುತ್ತೆ ಏನ್ ನಡೀತಾ ಇದೆ ಅಂತ. ಆ ಒಂದು ಸಂದರ್ಭದಲ್ಲಿ ಬಂದಿರೋದೇ ಹೊರತು ಇವರೇನು ಮೌಲ್ಯಮಾಪನ ಮಾಡಕ್ಕಾಗ್ಲಿ, ಗ್ರಾಮ ಪಂಚಾಯತಿನೋ ತಾಲೂಕ್ ಪಂಚಾಯತಿನ ಚುನಾವಣೆಗಾಗ್ಲಿ ಬಂದಿಲ್ಲ. ಮುಜುಗರ ಆಗಿದೆ, ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗಿದೆ. ತನ್ನ ಸ್ವಪಕ್ಷೀಯ ನಾಯಕ ಒಬ್ಬ ನನಗೆ ಅನುದಾನ ಸಿಗ್ತಾ ಇಲ್ಲ, ನನ್ನ ಒಂದು ಹೆಸರಿನ ಒಂದು ಇದಕ್ಕೆ ಇದಿಲ್ಲ, ಬೇರೆಯವರು ಮನೆ ಸ್ಯಾಂಕ್ಷನ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ನಾನೇನ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಯಾರು ಹಿರಿಯ ಶಾಸಕರು 5-6 ಬಾರಿಗಿಂತ ಹೆಚ್ಚು ಶಾಸಕರು ಗೆದ್ದಿದ್ದಾರೆ 5-6 ಬಾರಿ, ಅವ್ರು ಹೇಳ್ತಾ ಇರೋಂಥದ್ದನ್ನ ಇದು ಇಷ್ಟೆಲ್ಲ ಹೇಳಿದ್ಮೇಲೂ ಕೂಡ ಈ ತರ ತಿಪ್ಪೆ ಸಾರಿಸೋ ಕೆಲಸನ ಕಾಂಗ್ರೆಸ್ ವಕ್ತಾರರು ಮಾಡ್ತಾ ಇರೋದು ಸರಿ ಇಲ್ಲ. ಯಾಕೆ ಅಂತಂದ್ರೆ ಇವ್ರು ಹೇಳ್ತಾ ಇದ್ರು ಕೈ ಹಿಡ್ಕೊಂಡೆ ಯಾವಾಗ್ಲೂ ಹೋಗ್ತಾ ಇದಂತ. ಸರ್, ಇದಕ್ಕಿಂತ ಮುಂಚೆ ಮೊದಲು ರ್ಯಾಲಿಗೆ ಹೋಗ್ಬೇಕಾದಾಗ ಇವರ ಒಂದು ಅಧ್ಯಕ್ಷರೇ ಪಾಪ ಇಬ್ಬರನ್ನು ಬಲವಂತವಾಗಿ ಕೈಯನ್ನು ಜೋಡಿಸಿ ಇಟ್ಕೊಂಡಿದ್ದಂಥದ್ದು. ಆದ್ರೆ ಇವ್ರು BJP ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ಇದೇ ಜನ ಆಕರ್ಷಕ ಇದು ರ್ಯಾಲಿ ಮಾಡ್ದಾಗ ಆಗ್ಬೋದು, ಮೈಸೂರು ಚಲೋ ಮಾಡ್ದಾಗ ಆಗ್ಬೋದು, ಇದೇ ವಿಜೇಂದ್ರ ಅವರು, ಇದೇ
ನಮ್ಮ ವಿರೋಧ ಪಕ್ಷದ ನಾಯಕರು ಜಂಟಿಯಾಗೇನೆ ಹೋಗಿದಂತದ್ದು. ಈ ಜಂಟಿಯಾಗಿ ಹೋಗಿದ್ದಕ್ಕೆ 14 ಸೈಟ್ ವಾಪಸ್ ಕೊಟ್ಟರು. ಈ ಜಂಟಿಯಾಗಿ ಹೋರಾಟ ಮಾಡಿದಂತ ಕಡೆ ಸದನದಲ್ಲಿ 89 ಕೋಟಿ ವಾಲ್ಮೀಕಿ ಹಗರಣ ಆಗಿದೆ ಅಂತ ಹೇಳಿದಂತದ್ದು ಓಕೆ ಜಂಟಿಯಾಗಿನೇ. ಸೊ ಇದಿರ್ಬೇಕಾದಾಗ ತಾವು ರಾಜ್ಯದ ಜನರಿಗೆ ಹೇಳ್ಬೇಕಾಗತ್ತೆ, ನಾವು ಆಡಳಿತ ಮಾಡೋದ್ರಲ್ಲಿ ಸೋತಿದ್ದೀವಿ, ಶಾಸಕರಿಗೆ ಅನುದಾನ ಕೊಡೋದ್ರಲ್ಲಿ ಸೋತಿದ್ದೀವಿ, ನಾವು ಅಭಿವೃದ್ಧಿ ಮಾಡೋದ್ರಲ್ಲಿ ಸೋತಿದ್ದೀವಿ. ಇಂಥ ಅಸಮರ್ಥ ಸರ್ಕಾರ ನಮ್ದಿರ್ಬೇಕಾದಾಗ ಇದಕ್ಕೆ ತೇಪು ಹಚ್ಚ ಕೆಲಸ ಮಾಡ್ತಾ ಇದ್ದೀವಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಎಸ್ ನಂಜಪ್ಪ ಕಾಳಗೌಡ್ರು, ಈಗ ಶಾಸಕರ ಅಸಮಾಧಾನವನ್ನ ತಣಿಸ್ಲಿಕ್ಕೆ ಹೈಕಮಾಂಡೇ ಬರಬೇಕಾಯ್ತಾ ಅಂತ ಅಂದ್ರೆ ಇಲ್ಲಿರುವಂಥ ಮುಖ್ಯಮಂತ್ರಿಗಳು DCM ಅವರು ವಿಫಲರಾಗಿದ್ದಾರೆ ಅಂತ ಸಂದೇಶ ಗೊತ್ತಾಗ್ತಿದೆಯಾ ಅಂತ ಈಗ ಹೈಕಮಾಂಡೇ ಬರೋದ್ರಿಂದ? ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಆರಂಭದಿಂದಲೂ ಹೈಕಮಾಂಡೇ ಸುಪ್ರೀಂ. ಓಕೆ, ಹೈಕಮಾಂಡ್ ಅವ್ರು ಹೇಳ್ತಾರೆ, ಅವರೇ ಮುಖ್ಯಮಂತ್ರಿ ಆಗೋದು. ಇಲ್ಲಿ ಯಾವತ್ತು ಜನಪ್ರತಿನಿಧಿಗಳನ್ನು ಎದುರಿಸಿ ಶಾಸಕಾಂಗ ಸಭೆ ಕರೆದು ಶಾಸಕಾಂಗದಲ್ಲಿ ಎಷ್ಟು ಶಾಸಕರ ಬೆಂಬಲ ಇದೆ ಅಂತ ಕೈ ಎತ್ತಿಸಿ ಆ ಕೆಲಸ ಮಾಡಿಲ್ಲ. ಮೊನ್ನೆ ಆದಾಗೂ ಅದೇ ಥರ ಆಗಿದ್ದು. ಮೊನ್ನೆ ಆದಾಗ ದೆಹಲಿಗೆ ಹೋದಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅಲ್ಲಿನ ಹೈಕಮಾಂಡ್ ಜೊತೆ ಏನು ಮಾತಾಡ್ಕೊಂಡು ಬಂದರು, 2060ನ 2040ನ 25-25ನ 50-50ನ ಯಾರಿಗೂ ಗೊತ್ತಿಲ್ಲ. ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ, ಯಾವ ಮಂತ್ರಿಗಳಿಗೂ ಗೊತ್ತಿಲ್ಲ. ಗೊತ್ತಿರೋದು ಅವರಿಬ್ಬರಿಗೆ, ಹೈಕಮಾಂಡಿಗೆ ಮಾತ್ರ. ಹಾಗಾಗಿ 2.5 ವರ್ಷನ 3 ವರ್ಷನ 4 ವರ್ಷನ ಯಾರಿಗೂ ಗೊತ್ತಿಲ್ಲ. ಇದು ಎಲ್ಲ ಊಹಾಪೋಹಗಳು, ಅವ್ರವ್ರ ಆಲೋಚನೆ ಮೇರೆಗೆ ಅವ್ರವ್ರು ಗೆಸ್ ಮಾಡ್ಕೊಂಡು ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿ ಪದವಿನ ಹೊರಗಿಟ್ಟು ಬೇರೆ ಚರ್ಚೆ ಮಾಡೋದಾದರೆ ಈ ಶಾಸಕರ ಅಸಮಾಧಾನ, ಈ ಯೋಜನೆಗಳ ಏನು ಗ್ಯಾರಂಟಿಗಳ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ಹೊರತು ಯಾವುದೇ ಅಭಿವೃದ್ಧಿ ಕಾರ್ಯಗಳು ಹಿಂದೆ ಆಗಿದ್ದವೆಲ್ಲ ನೀವೆಲ್ಲಾದರೂ ಹೋಗಿ ನೋಡ್ಕೊಂಡು ಬಂದು ಯಾವ ಫ್ಲೈಓವರ್ ಆಗಿರ್ಬೋದು, ಯಾವ ರಸ್ತೆ ಆಗಿರ್ಬೋದು, ಯಾವ ಬ್ರಿಡ್ಜ್ ಆದರೂ ಎಲೆಕ್ಷನ್ಗಿಂತ ಮುಂಚೆ ಎಲ್ಲಿತ್ತೋ ಅಲ್ಲೇ ನಿಂತಿದ್ದಾವೆ. ಜೊತೆಗೆ BBMP ಆವಾಗ ಇವರು ಕುಮಾರಸ್ವಾಮಿ ಅವರು ಸನ್ಮಾನ್ಯರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ BBMP ಮಾಡಿದ್ರು. ಓಕೆ, ಆಗೊಂದು 4 ವರ್ಷ ಎಲೆಕ್ಷನ್ ಇಲ್ಲದೆ ತಳ್ಳಿದ್ರು. ಈಗ ಹೆಚ್ಚು ಕಮ್ಮಿ ಇನ್ನೊಂದು ಟರ್ಮ್ ಆಗೋಷ್ಟು ಸಮಯ ಬಂದಿದೆ. ಈಗ ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ಆ ಗ್ರೇಟರ್ ಬೆಂಗಳೂರು ಎಲ್ಲಿಂದ ಎಲ್ಲಿಗೆ, ಯಾವುದು, ಏನು, ಅದಕ್ಕೆ ಗೊತ್ತು ಗುರಿ ರೂಪುರೇಷೆ ಏನೂ ಇಲ್ಲ. ಈಗ ಕೆಲವು ಕಡೆ ಬೋರ್ಡ್ಗಳು ಚೇಂಜ್ ಮಾಡ್ತಾರೆ. ಆ ಬೋರ್ಡ್ ಚೇಂಜ್ ಮಾಡೋಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗುತ್ತೆ. ಬೋರ್ಡ್ ಚೇಂಜ್ ಆಗೋದು ಬಿಟ್ಟು ಬೇರೆ ಏನು ಚೇಂಜ್ ಆಗಿದೆ? ಸೊ ಇದನ್ನು ಮಾಡ್ತಾ ಇಲ್ಲ. BBMPಗೆ ಚುನಾವಣೆ ಮಾಡೋ ಕಡೆ ಈ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಅದ್ರ ಜೊತೆಗೆ ಈಗ ಮೊನ್ನೆ ಏನು ಈ ಮೀಡಿಯಾದಲ್ಲಿ RCBದು ಬಂತಲ್ಲ, ಅದು ಅನಗತ್ಯ. ಅದು ಅವರು ಯಾವುದೇ ರಾಜ್ಯಕ್ಕೆ ಆಡಿಲ್ಲ, ನಮ್ಮ ರಾಜ್ಯದ ಪರವಾಗಿ ಏನು ಆಡಿಲ್ಲ, ಯಾವುದೇ ಒಂದು ಇದ್ರ ಪರವಾಗಿ ಆಡಿಲ್ಲ. ಅವ್ರು ಅಲ್ಲಿದ್ದವರೆಲ್ಲ ಹರಾಜಲ್ಲಿ ಬಂದಿರೋರು. ಅವ್ರಿಗೆ ಈ ಹತ್ತಿರ ಸಂಭ್ರಮ ಬೇಕಾಗಿರಲ್ಲ. ಅದಕ್ಕೆ ಅಧಿಕಾರಿಗಳು ತಲೆದಂಡ ಇಷ್ಟು ಜನಕ್ಕೆ ಇದಾಯಿತು. ಈಗೇನೋ ಇದು ವಿಮಾನ ಅಪಘಾತ ಆಗಿದ್ದಕ್ಕೆ ಮತ್ತೆ ಇಸ್ರೇಲ್ ಯುದ್ಧ ಶುರು ಆಗಿದ್ದಕ್ಕೆ ಮೀಡಿಯಾದವರು ಅದನ್ನ ಬಿಟ್ರೆ ಹೊರತು ಅದನ್ನೇ ಹೊಡ್ಕೊಂಡು ಬರೋರು. ಹಾಗಾಗಿ ಯಾರೇ ಮುಖ್ಯಮಂತ್ರಿ ಇರಲಿ, ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ರೆ ಎಲ್ಲರೂ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸ್ತಾರೆ ಅನ್ನೋದು. DK ಶಿವಕುಮಾರ್ ಆಗ್ತಾರೋ, ಸಿದ್ದರಾಮಯ್ಯನವರು ಆಗ್ತಾರೋ, ಯಾರೋ, ದಟ್ ಈಸ್ ಡಿಫ್ರೆಂಟ್. ಒಂದು ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಅಭಿವೃದ್ಧಿ ಕಾರ್ಯ ಹೋದ್ರೆ ಯಾವ ಜನನು ವಿರೋಧ ಪಕ್ಷದವ್ರು ಬೇಕಾದಷ್ಟು ಹೇಳ್ಕೊಳ್ಳಿ, ಅಭಿವೃದ್ಧಿ ಒಂದು ಆಗ್ತಾ ಇದ್ರೆ ಜನ ಅದ್ರ ಪರವಾಗಿ ಕೈ ಎತ್ತಾರೆ ಅನ್ನೋದು ನನ್ನ ಭಾವನೆ. ಖಂಡಿತ ಸರ್, ಖಂಡಿತ.